ಅಂಬೇಡ್ಕರ್ ಕಾರ್ಯಾಲಯ ಹಾಗೂ ಸಾರ್ವಜನಿಕರ ಮನೆ ಹಾಗೂ ಶೆಡ್ಗಳನ್ನು ತೆರವುಗೊಳಿಸಿದ ಅಧಿಕಾರಿಗಳು. ಹೌದು ವೀಕ್ಷಕರೇ, ಈ ಘಟನೆ ಎಲ್ಲಿ ನಡೆದಿದೆ ಅಂತೀರಾ? ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯಲ್ಲಿರುವ ಸರ್ವೆ ನಂಬರ್ 7ರಲ್ಲಿ ಬರುವ ಅಂಬೇಡ್ಕರ್ ಕಾರ್ಯಾಲಯ ಹಾಗೂ ಬಡವರ ಮನೆಗಳು ಮತ್ತು ಬಡ ದಲಿತರು ನಿರ್ಮಿಸಿಕೊಂಡು ವಾಸ ಮಾಡುತ್ತಿರುವ ಬಡ ಜನರ ಮನೆಯಲ್ಲಿದ್ದ ಮಕ್ಕಳನ್ನು ಹಾಗೂ ವಯಸ್ಸಾದವರನ್ನ ಬೀದಿಗೆ ತಳ್ಳಿದ್ದಾರೆ. ಇದೇ ಸರ್ವೆ ನಂಬರ್ 7ರಲ್ಲಿಯೇ ಕೆಲವೊಂದಿಷ್ಟು ಶ್ರೀಮಂತ ಜನರು ದೊಡ್ಡ ದೊಡ್ಡ ಮನೆಗಳನ್ನ ನಿರ್ಮಿಸಿಕೊಂಡಿದ್ದಾರೆ. ಆದರೆ ಅವುಗಳಿಗೆ ಕೇರೆ ಎನ್ನದೆ ಅಧಿಕಾರಿಗಳು ಏಕಾಏಕಿ ಬೆಳಗಿನ ಜಾವ 5 ಗಂಟೆಗೆ ಬಂದು ಯಾವುದೇ ರೀತಿ ಮಾಹಿತಿ ನೀಡದೆ ತೆರವು ಕಾರ್ಯಾಚರಣೆ ನಡೆಸಿದರು. ಇನ್ನು ಬಡವರು ಹಾಗೂ ದಲಿತರು, ಹಿಂದುಳಿದ ವರ್ಗದವರು ಇದ್ದ ಮನೆಗಳನ್ನ ಮಾತ್ರ ತೆರವುಗೊಳಿಸಿ ಅವರ ಬದುಕನ್ನ ರೋಡಿಗೆ ತಳ್ಳಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ರಸ್ತೆಯಲ್ಲೇ ಕುಳಿತು ಊಟ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಪಾಪ ಇಲ್ಲಿ ಅಧಿಕಾರಿಗಳಿಗೆ ಮಾತ್ರ ಕಿಂಚಿತ್ತೂ ಕರುಣೆ ಇಲ್ಲದೆ ರಾಕ್ಷಸರಂತೆ ವರ್ತಿಸುತ್ತಿದ್ದಾರೆ. ಸುಮಾರು ವರ್ಷಗಳಿಂದ ಎಷ್ಟು ಮುಗ್ಧ ಜನ, ಗಂಡಿಲ್ಲದವರು ಹಾಗೂ ಮನೆ ಇಲ್ಲದವರು ಇಲ್ಲಿ ಚಿಕ್ಕ ಚಿಕ್ಕ ಶೆಡ್ಗಳನ್ನ ನಿರ್ಮಿಸಿಕೊಂಡು ಜೀವನ ಸಾಗಿಸುತ್ತಿದ್ರು. ಆದರೆ ಅರಣ್ಯ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಯವರು ಹಾಗೂ ಪೊಲೀಸ್ ಇಲಾಖೆಯವರು ಸೇರಿಕೊಂಡು ಇಲ್ಲಿದ್ದ ಮಕ್ಕಳನ್ನ ಹಾಗೂ ಅಜ್ಜ ಅಜ್ಜಿಯರನ್ನ ಹೊರಗಡೆ ತಳ್ಳಿದ ಘಟನೆ ನಡೆದಿದೆ. ಇನ್ನು ತೇರದಾಳ್ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಹಾಗೂ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಶಾಸಕರು ಈ ಮನೆ ಇಲ್ಲದ ಜನರಿಗೆ ಏನಾದರೂ ದಾರಿ ಮಾಡಿ ಕೊಡುತ್ತಾರಾ ಅಥವಾ ಇಲ್ಲ ಎಂಬುದನ್ನ ಕಾದು ನೋಡಬೇಕಿದೆ. ವರದಿ ಭರತೇಶ್ ಪಾನಕ್ನವರ್, ಜಮಖಂಡಿ. ಈ ಜಾಗದ ಬಗ್ಗೆ ತೆರೆಯನ್ನ ಎಳೆದಿದ್ರು. ಅವ್ರು ತೆರೆ ಎಳೆದು ಅದಕ್ಕೆ ಒಂದು ಹದ್ಬಸ್ತ್ ಸೀಮಿ ಕಲ್ಲುಗಳನ್ನು ಹಾಕೊಂಡಿದ್ದಾರೆ. ಇದು ನಮಗೆ ಫಾರೆಸ್ಟಿಗೂ ಬರಂಗಿಲ್ಲ ಮತ್ತು ಕಂದಾಯಕ್ಕೆ ಬರಂಗಿಲ್ಲ, ಗೋಮಾಳ ಜಾಗ ಅಂತ ಹೇಳ್ಬಿಟ್ಟು ಇದನ್ನ ಬಿಟ್ಟಿದ್ರು. ಇದ್ರ ಬಗ್ಗೆ ಒಂದು ಮ್ಯಾಪ್ ಕೂಡ ಇದೆ ಆಲ್ರೆಡಿ. ಆದರೆ ಈ ಅಧಿಕಾರಿಗಳು ಯಾರೋ ಪ್ರಬಲರ ಮಾತುಗಳನ್ನ ಕೇಳ್ಕೊಂಡು ಅಥವಾ ಯಾವುದೋ ರಾಜಕಾರಣಿಗಳ ಮಾತು ಕೇಳ್ಕೊಂಡು ಆ ಮ್ಯಾಪ್ ಅನ್ನು ಕೂಡ ಬದಲಾವಣೆ ಮಾಡಿದೀವಿ ಅಂತ ಹೇಳ್ತಾರೆ. ಬಟ್ ಬದಲಾವಣೆ ಆಗಿರ್ತಕ್ಕಂಥ ಮ್ಯಾಪ್ ಅನ್ನ ಇಲ್ಲಿ ತನಕ ನಮಗೆ ತೋರಿಸೇ ಇಲ್ಲ. ಆ ಮ್ಯಾಪ್ಗಳನ್ನ ಕೂಡ ತೋರಿಸಿಲ್ಲ. ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ವಿಹಾರ ನಿರ್ಮಾಣ ಸಮಿತಿ ಅಂತೇಳಿ ಬಿಕ್ಕು ನಿವಾಸ ಮಾಡಲಿಕ್ಕೆ ಒಂದು 2 ರೂಮ್ಗಳನ್ನ ಕಟ್ಟಿ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಾಹು, ಪುಲೆ, ಪೆರಿಯಾರ್ ಸಮಾನತೆಯನ್ನು ಸಾರತಕ್ಕಂಥ ಎಲ್ಲ ನಾಯಕರ ಬ್ಯಾನರ್ಗಳಿರ್ತಕ್ಕಂಥ ಒಂದು ಬ್ಯಾನರ್ ಕೂಡ ಇತ್ತು. ಆ ಎಲ್ಲ ಬ್ಯಾನರ್ಗಳನ್ನ ಕಡ್ರ ತರ ಬೆಳಿಗ್ಗೆ ಜಾವ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬ್ಯಾನರ್ಗಳು ಕೂಡ ಕೊಟ್ಟಿಲ್ಲ. ಕೇಳಿದ್ರೆ ಓ ಉತ್ತರಗಳನ್ನ ಕೊಡ್ತಾರೆ. ನಾವು ತೆರವುಗೊಳಿಸಬೇಕಾಗಿತ್ತು, ಗೊಳಿಸಿದೀವಿ ಅಂತೇಳಿ. ಅಷ್ಟಾಗಿಯೂ ಈ ಹೆಣ್ಮಗಳು ಇಲ್ಲೇನು ಹೆಣ್ಮಗಳು ನಿಂತಿದ್ದಾಳಲ್ಲ, ಸುಮಾರು 1 ವಾರ ಆಗಿಲ್ಲ ಇನ್ನು. ಈಕೆ ಗಂಡನ ಕಳ್ಕೊಂಡಿದ್ದಾಳೆ. ತವ್ರ ಮನೇನೂ ಇಲ್ಲ, ಈ ಕಡೆ ಗಂಡನ ಮನೇನೂ ಇಲ್ಲ. ಇಲ್ಲೇ ಒಂದು ಸಡ್ ಹಾಕೊಂಡು ಜೀವನ ಮಾಡ್ತಾ ಇದ್ಳು. ಈ ಸಣ್ಣ ಪಾಪನ ಕರ್ಕೊಂಡು ಇಲ್ಲೇ ಜೀವನ ಮಾಡ್ತಾ ಇದ್ಳು. ನಾವೇ ಎಲ್ಲರೂ ಸೇರಿ ಹೇಳಿ ಆಕೆಗೆ ಒಂದು ಏನಾದರೂ ಇಲ್ಲಿ ಸೂರ್ಯನ ವ್ಯವಸ್ಥೆ ಮಾಡ್ಕೊಡೋಣ ಅಂತ ಅನ್ಕೊಂಡಿದ್ವಿ. ಇವತ್ತು ಬೆಳಗ್ಗಿನ ಜಾವ ಆ ಚಿಕ್ಕ ಮಗು ಅದು ಮೊನ್ನೆನೇ ಗಂಡನ ಕಳ್ಕೊಂಡಿರ್ತಕ್ಕಂಥ ಈ ವಿಧವಾ ಮಹಿಳೆಯನ್ನ ಎಲ್ಲರೂ ಸೇರಿ ಎತ್ತು ತಳ್ಳಿ ಹೊರಗಡೆ ಹಾಕಿ ಇಲ್ಲಿ ಇದನ್ನ ಸಡ್ಡನ್ನ ತೆರವುಗೊಳಿಸ್ತಾರೆ JCB ಹಚ್ಬಿಟ್ಟು. ಯಾವ ರೀತಿ ಅನ್ಯಾಯ ಮಾಡ್ತಾ ಇದಾರೆ ಅಂತಂದ್ರೆ ಇವರಿಗೆ ಯಾರು ಕುಮ್ಮಕ್ ಕೊಡ್ತಾ ಇದಾರೆ ಗೊತ್ತಿಲ್ಲ. ಆದ್ರೆ ಈ ಹಳೆಯ ಅರಣ್ಯ ಅಧಿಕಾರಿಗಳಾಗಿರ್ತಕ್ಕಂಥ ಪವನ್ ಕುರ್ನಿಂಗ್ ಅವರು ಊಹಾಪೋಹದ ಉತ್ತರಗಳನ್ನ ಕೊಡ್ತಾರೆ. ತಾವೆಲ್ಲ ಇಲ್ಲಿ ನೋಡ್ಬೋದು. ಇದೆಲ್ಲ ನೋಡ್ಬೇಕು ಬಂಧುಗಳೇ. ಈಗೆಲ್ಲ ಸಡ್ಡಿಗಳನ್ನ ತೆರವುಗೊಳಿಸಿದ್ದಾರೆ. ಆಮೇಲೆ ಇಲ್ಲಿ ಬನ್ನಿ, ಈ ಕಡೆ ಬನ್ನಿ. ಕನ್ಸ್ಟ್ರಕ್ಷನ್ ಕೇಳಿದ್ರೆ ಅದು ಹಳೇದು, ಸರ್ಕಾರದಲ್ಲಿ ಫೈಲ್ ಇದೆ ಅಂತ ಹೇಳ್ತಾರೆ. ಬಹುಶಃ ಸರ್ಕಾರ ಬಲಾಢ್ಯರಿಗೆ ಮಾತ್ರ ಫೈಲ್ಗಳನ್ನು ರೆಡಿ ಮಾಡುತ್ತೆ, ನಿರ್ಗತಿಕರಿಗೆ ಯಾವುದೇ ಫೈಲ್ಗಳನ್ನು ರೆಡಿ ಮಾಡೋದಿಲ್ಲ ಅಂತ ಅನಿಸ್ತಾ ಇದೆ. ಈಗ ಈಗೇನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಈ ಕಾಂಗ್ರೆಸ್ ಸರ್ಕಾರದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಅರವಿಂದ್ ತಿಮ್ಮಾಪುರ್ ಸಾಹೇಬರಾಗಿರ್ಬೋದು, ಆಮೇಲೆ CM ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಇದ್ರ ಬಗ್ಗೆ ಗಮನ ಹರಿಸಬೇಕು. ಇಲ್ಲಿರ್ತಕ್ಕಂಥ ಈ 100 ಎಕರೆ ಇಡೀ ರಬಕವಿ ಬನಹಟ್ಟಿ 85% ಫಾರೆಸ್ಟ್ ಅಲ್ಲಿ ಅಕ್ರೋಚ್ಮೆಂಟ್ ಇದೆ. ಇವತ್ತಿಗೂ ಕೂಡ 100 ಮನೆಗಳು ಕನ್ಸ್ಟ್ರಕ್ಷನ್ ನಡೀತಾ ಇದಾವೆ. ಅವುಗಳಿಗೆ ಕೈ ಹಚ್ಚತಕ್ಕಂಥ ತಾಕತ್ತು ಇವ್ರಿಗಂತೂ ಇಲ್ಲ, ಅರಣ್ಯ ಅಧಿಕಾರಿಗಳಿಗೆ. ಅದಕ್ಕಾಗಿ ಬಡವರು, ನಿರ್ಗತಿಕರು ಯಾರಿರ್ತಾರೆ, SC ST OBCಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವ್ರು ಎಂಥ ಜಾತಿವಾದಿಗಳಂದ್ರೆ ಭಗವಾನ್ ಬುದ್ಧರಿಗಾಗಿ ಒಂದು ಬುದ್ಧ ವಿಹಾರ ನಿರ್ಮಾಣ ಮಾಡಬೇಕು, ಒಂದು ಲೈಬ್ರರಿಯನ್ನು ಮಾಡಬೇಕು ಅಂತೇಳಿ